ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ನಡೆದಂತಹ ಕನ್ನಡ ಎಕ್ಸಾಮ್ 2 ನಡೀತಲ್ವ. ಇವತ್ತು ಕನ್ನಡ ಎಷ್ಟು 24/4/2025 ತಾರೀಕು ನಡೆದಂತಹ ಕನ್ನಡ ಎಕ್ಸಾಮಿನ ಇಲ್ಲಿ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಧನ್ಯವಾದಗಳು. ಬಹಳ ಜನ ಕನ್ನಡ ಎಕ್ಸಾಮ್ ಬರೆದಿಲ್ಲ, ಕೆಲವೊಬ್ಬರು ಬರೆದಿದ್ದೀರಾ. ಆಯಿತಾ, ಗಾಡ್ ಬ್ಲೆಸ್ ಯು. ಎಲ್ಲದೂ ಕೂಡ ಹೆಚ್ಚಿನ ಅಂಕ ಬರಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೇವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು? ಇದು ಬಹಳ ಈಸಿಯಾದಂತಹ ಉತ್ತರ ಆಗಿತ್ತು. ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಪ್ರಮದವನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಹೌದಲ್ವಾ? ರಾವಣ ಸೀತೆಯನ್ನು ತಗೊಂಡೋಗಿ ಅಲ್ಲಿಟ್ಟಿರ್ತಾನೆ. ಬಸವಣ್ಣನವರ ವಚನಗಳ ಅಂಕಿತ ನಾಮ ಯಾವುದು ಅಂತ ಇದೆ. ಅಂಕಿತ ನಾಮ ಅಂತ ಕೊಡಬೇಕಿತ್ತು, ಇರಲಿ, ಅಡ್ಜಸ್ಟ್ಮೆಂಟ್ ಎಲ್ಲದೂ ಕೂಡ. ಅದು ಕೂಡಲ ಸಂಗಮ ದೇವ ಅಂತ ಆಪ್ಷನ್ ನೋಡ್ದಂಗೆ ಹೇಳ್ಬೋದು. ಹಾಗಿದ್ರೆ ಆಪ್ಷನ್ ಸಿ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 3ಕ್ಕೆ ಹೋಗೋಣ. ಎಲ್ಲರೊಳೋ ಕಲಿ ಭೀಮನೆ ಮಿಡುಕುಳ್ಳ ಗಂಡನೂ ಹಾನಿ ಹರಿಬಕೆ. ಇದನ್ನೆಲ್ಲ ತಗೊಳ್ಳೋ ಓದ್ಕೊಂತೀರ. ಈ ಪದ್ಯ ಭಾಗದಲ್ಲಿ ಭೀಮನ ಬಗೆಗೆ ದ್ರೌಪದಿಯ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಪ್ರಶ್ನೆ 3ಕ್ಕೆ ಸರಿಯಾದ ಉತ್ತರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕಷ್ಟ ಕಾಲದಲ್ಲಿನ ನೆರವಿಗೆ ಬರುವುದಿಲ್ಲವೆಂಬ ಭಾವ. ಪ್ರೀತಿಯ ವಿದ್ಯಾರ್ಥಿಗಳೇ, 4ನೆಯ ಪ್ರಶ್ನೆ, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದೆಂದು ಪುಲಿಗೇರೆ ಸೋಮನಾಥ ಕವಿಯು ಅಭಿಪ್ರಾಯ ಪಟ್ಟಿದ್ದಾನೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಬಾಲಕನೆಂದು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಪ್ರಶ್ನೆ 5ನ್ನು ನೋಡೋಣ. ಜಾಲಿಯ ಮರದಂತೆ ಇರುವವರು ಯಾರು ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ದುರ್ಜನರು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಾಲ್ಫೇರ್ಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ 6ನೆಯ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದ ಉತ್ತರ ಪುಣಜ್ಜಿ ಅನ್ನುವಂಥದ್ದು ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ ನಾವು ಈಗ. ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು, SSLC ಕಟ್ಟು, ಟೈಪಿಂಗ್ ಏನಾದರೂ ಕಲಿ ಎಂದು ನಿರೂಪಕಿಯು ಗೆಳತಿ ಸೀತಾಗೆ ಹೇಳುವ ಮಾತಿನಲ್ಲಿ ಕಂಡುಬರುವ ಆಶಯ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. 7ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಬದುಕನ್ನು ಬದಲಿಸಿಕೊಳ್ಳಬೇಕೆಂಬ ಸದಾಶಯ ಅಂತ ಇದೆ ಅಲ್ವಾ, ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಏನಾದರೂ ತಪ್ಪಿದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ತಿದ್ದಬಹುದಾಗಿದೆ. ಕ್ವಶನ್ ನಂಬರ್ 8, ಕೃಷ್ಣೇಗೌಡನ ಆನೆಯ ಹೆಸರೇನು? ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಉತ್ತರ, ಅದು ಗೌರಿ, ಆಪ್ಷನ್ ಬಿ. ಕ್ವಶನ್ ನಂಬರ್ 9, ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಈ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂಬ ಭವಿಷ್ಯವನ್ನು ನುಡಿದಿದ್ದನು. ಕ್ಲಿಯರ್ ಆಲ್ ಆಫ್ ಯು? ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10 ನೋಡೋಣ ಈಗ, ಬನ್ನಿ. ಕ್ವಶನ್ ನಂಬರ್ 10, ನೋಡಿ ಸರ್, ನಿನ್ನೆ ಒಂದು ಹುಚ್ಚು ನಾಯಿ 7 ಜನಕ್ಕೆ 16 ದನಗಳಿಗೆ ಕಚ್ಚಿದೆ. ಅವರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡಬೇಕಾಗುತ್ತೆ ಹೇಳಿ ಎಂಬ ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯನ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ಯಾವುದು? ಭಾವ ಯಾವುದು ಅಂತ ಈ 4ನೆಯ ಪ್ರಶ್ನೆ. ಬನ್ನಿ, ABCD. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಔಷಧ ಬದಲಿಸಲಾಗದ ಸಹಾಯಕತೆ. ಆಯಿತಾ? ಅದು ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದ್ದನ್ನು ಆರಿಸಿ ಬರೆಯಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕ್ವಶನ್ ನಂಬರ್ 11, ಡ್ಯಾಶ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದರು. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ CNR ರಾವ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ದಣಿಗಳ
ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಡ್ಯಾಶ್. ಅದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಶಾಂಭವಿ ಅನ್ನುವಂಥದ್ದು ಹೊಳೆಯ ಹೆಸರು ಆಗಿತ್ತು. ಕ್ವಶನ್ ನಂಬರ್ 13. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಡ್ಯಾಶ್ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಡ್ಯಾಶ್. 13ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮಗು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು ಡ್ಯಾಶ್. ಯಾರು ಎಂದಿದ್ದು ಎಸ್, ಮುದ್ದಣ್ಣ ಮತ್ತು ಮನೋರಮೆಯರ ಸರಸ ಸಲ್ಲಾಪ ಕೇಳಿದಿರಲ್ವ, ಅದರಲ್ಲಿ ಹೇಳಿದವರು ಯಾರು ಗೊತ್ತಾ, ಮನೋರಮೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮನೋರಮೆ ಆಯಿತಾ. ಕ್ವಶನ್ ನಂಬರ್ 15 ನೋಡೋಣ. ಡ್ಯಾಶ್ ಕಲಿಯುಗದ ಅಮೃತವೆಂದು ವೀರೇಂದ್ರ ಸಿಂಪಿಯವರು ಅಭಿಪ್ರಾಯ ಪಟ್ಟಿದ್ದಾರೆ. ಕ್ವಶನ್ ನಂಬರ್ 15ಕ್ಕೆ ಸರಿಯಾದ ಉತ್ತರ ಅದು ಚಹಾ. ಕಲಿಯುಗದ ಅಮೃತವೆಂದು ಟೀ ಆಯಿತಾ, ಚಹಾ ಅಂತ ಐತಲ್ವ ಅದು. ಹೊಂದಿಸಿ ಬರೆಯಿರಿ. ಇಲ್ಲಿಗೆ ಸಂಪೂರ್ಣವಾಗಿ 15 ಅಂಕಗಳನ್ನು ತಾವು ಪಡೆದುಕೊಂಡಿದ್ದೀರಾ. 10 MCQಸು, 5 ಮ್ಯಾಥ್ಸ್ ಆಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಈಗ 5 ಮ್ಯಾಥ್ಸ್ ಆಫ್ ಫಾಲೋಯಿಂಗಿಗೆ ಬಂದಿದ್ದೇವೆ. ಹೊಂದಿಸಿ ಬರೆಯಿರಿ. ಪುರಂದರ ವಿಠಲ ಬೆಳಗು ಜಾವ ಶಿಲುಬೆ ಏರಿದ್ದಾನೆ, ಹತ್ತಿ ಚಿತ್ತ ಮುತ್ತ, ಒಮ್ಮೆ ನಗುತ್ತೇನೆ. ಹೀಗೆ ಸರ್ ಎಲ್ಲ ರಿಪೀಟ್ ಸರ್. ನಾನು ಸುಳ್ಳು ಹೇಳ್ದಂಗಾದರೆ ಕೂತ್ಕೊಂಡು ಮಾಡಲ್ ಕ್ವಶನ್ ಪೇಪರ್ 3, ಈ ಸಲ ನಿಮ್ಮ ಎಕ್ಸಾಮ್ 1 ಹಾಗೂ ಒಂದೆರಡು ಏನು ಬೇಡ ಅಷ್ಟು ಇಟ್ಕೊಂಡ್ರೂ ಸಾಕು ಆಯಿತಾ. ನಾನು ನಿಮ್ಮ ನಿಜವಾಗಿ ಅಪ್ಲೋಡ್ ಮಾಡಿ ಕೊಡ್ತಾಯಿದ್ದೆ. ಯಾರೂ ಕನ್ನಡ ಎಕ್ಸಾಮಿಗೆ ಕಟ್ಟಿರಲಿಲ್ಲ ಹಾಗೂ ವಾಚ್ ಮಾಡ್ತಾಯಿರಲಿಲ್ಲ ವೀಡಿಯೋಸ್ಗಳನ್ನು. ಹಾಗಾಗಿ ಬೇರೆ ಕೋರ್ ಸಬ್ಜೆಕ್ಟಿನ ಮೇಲೆ ನಾನು ನನ್ನ ವರ್ಕನ್ನು ಮಾಡಿದೆ. ಪುರಂದರ ವಿಠಲ ಸರಿಯಾದ ಉತ್ತರ ಬಂದು ಪುರಂದರದಾಸರು. ಕೊಟ್ಟಿದ್ದಾರೋ ಇಲ್ಲರಪ್ಪ, ಕಾಣಿಗೆಯಲ್ಲ. ಇಲ್ಲೊಂದಿದೆ ಆಪ್ಷನ್ನು ನೋಡಿ. ಇವೆಲ್ಲ ಬಾಯಲ್ಲೇ ಬರುವಂಥದ್ದು, ಹುಡುಕೋದಲ್ಲ. ಪುರಂದರ ವಿಠಲ, ಪುರಂದರದಾಸರು, ಬೆಳಗು ಜಾವ ಇದನ್ನು ದಾರಾ ಬೇಂದ್ರೆ ಹೌದಲ್ವಾ. ಶಿಲುಬೆ ಏರಿದ್ದಾನೆ ನೋಡಿ KS ನಿಸಾರ್ ಅಹಮದ್ರವರು ಬರೆದಂಥದ್ದು. ಹತ್ತಿ ಚಿತ್ತ ಮುತ್ತು ಇದನ್ನು ಬರೆದವರು ಯಾರ್ರೀ, ಟಿ ಯಲ್ಲಪ್ಪ. ಒಮ್ಮೆ ನಗುತ್ತೇನೆ ಸುಕನ್ಯಾ ಮಾರುತಿ. ಕ್ಲಿಯರ್? ಎನಿ ಡೌಟ್? ನೋ ಡೌಟ್. ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಭಾಗ ಇಲ್ಲಿಗೆ ಸಂಪೂರ್ಣವಾಗಿ ಎ ಪಾರ್ಟ್ 20 ಅಂಕಕ್ಕೆ ಮುಗಿಸಿಕೊಟ್ಟಿದ್ದೇನೆ. ಮುಂದಿನ ಭಾಗದ ಆನ್ಸರ್ ಕೂಡ ರೆಡಿ ಇದೆ. ಆದರೆ ಇದನ್ನೆಲ್ಲ ತಾವುಗಳು ಬರೀತೀರಾ. ಭಾಳ ಈಸಿಯಾಗಿದೆ ಪೇಪರು ಈ ಸಲ. ಯಾವುದು ಎಕ್ಸಾಮ್ 2 ಕನ್ನಡ ನಡೀತಲ್ವಾ ಇವತ್ತು. ರಾವಣನು ತನ್ನ ಅಂತಃಪುರದ ಸ್ತ್ರೀ ಯಾರನ್ನು ಹೇಗೆ ಸಂತೈಸಿದನು, ಗಂಡೈವರ 3 ಲೋಕದ ಗಂಡರಾರು ಹೆಸರಿಸಿ, ಬಾನು ಮತ್ತು ಮರದ ನಿತ್ಯ ನ್ಯೂನತೆಯ ಬಗ್ಗೆ ಕವಿ ಬೇಂದ್ರೆಯವರು ಏನು ಹೇಳಿದ್ದಾರೆ, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ. ಇದರಲ್ಲಿ ಯಾವುದಾದ್ರೂ ಬರೀ 4ರಲ್ಲಿ 3ಕ್ಕೆ ಉತ್ತರವನ್ನು ತಾವುಗಳು ಬರಿಬೇಕಾಗಿತ್ತು. ನಂತರದಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಈಗ ನೋಡೋಣ. ಡಾಕ್ಟರ್ ಚಂದ್ರಪ್ಪನವರು ಬಸಲಿಂಗನ ಬಳಿ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಹೇಳಿದ ಅಭಿಪ್ರಾಯವೇನು? 22ನೆಯ ಪ್ರಶ್ನೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ನ ಅಪೇಕ್ಷಿಸಿದ್ದಾರೆ? ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? 24ನೆಯ ಪ್ರಶ್ನೆ. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು? ಹೀಗೆ ನಾವೆಲ್ಲ ಓದ್ತಾ ಹೋದರೆ 10 ನಿಮಿಷ ಗಡಿ ದಾಟತ್ತೆ. ಆಮೇಲೆ ಯಾರೂ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ವೀಕ್ಷಿಸದೇ ಇಲ್ಲ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಸದಾ ನಗ್ತಾ ಇರಿ, ಒಳ್ಳೆಯವರಾಗಿ ತಂದೆ ತಾಯಿಯ ಸೇವೆಯನ್ನು ಮಾಡಿ. ಮೊದಲು ತಂದೆ ತಾಯಿಗಳು, ನಂತರ ಶಿಕ್ಷಕರು. ನೆನಪಿರಲಿ, ಮೊದಲು ದೇವರು, ನಂತರ ತಂದೆ ತಾಯಿಗಳು, ಅದಾದ ಮೇಲೆ ನಿಮ್ಮ ಶಿಕ್ಷಕರು. ಗಾಡ್ ಬ್ಲೆಸ್ ಯು ಆಲ್. ಮೊದಲು ಸಮಾಜದಲ್ಲಿ ಬದುಕೋದನ್ನು ಕಲಿತ್ರೆ ಈ ಲ್ಯಾಂಗ್ವೇಜು ಪಿರಿಯಡ್ ಅನ್ನುವಂಥದ್ದು ಸಾರ್ಥಕತೆ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲು ಯಾರಿಗಾದರೂ ಫೇಲಾಗಿ ಏನಾದರೂ ಇಂಗ್ಲೀಷ್ನಲ್ಲಿ ಭಾಳ ಪೇಚಾಡ್ತಾ ಇದ್ದರೆ, ಭಾಳ ಪ್ರಾಬ್ಲಮಲ್ಲಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಅವರಿಗೆ ದಯವಿಟ್ಟು ರೆಕಮೆಂಡ್ ಮಾಡಿ. ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ.
ಹಾಗೆ ನಾನು ರೆಡಿ ಮಾಡಿ ಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ನಾನು ಹೇಳಿದ್ನಲ್ವಾ, ಆ ಎಲ್ಲ ಕೆಲಸಗಳನ್ನು ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ. ದೇವರು ಸದಾ ನಿಮ್ಮನ್ನು ರಕ್ಷಿಸಲಿ ಹಾಗೂ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2.